JDA-GPನ ದುರುಪಯೋಗ ಪಡಿಸ್ಕೊಳ್ತಾ ಇದಲ್ಲ, ಕೊನೆಗೆ ಕೋರ್ಟ್ಗೆಲ್ಲ ಅಲಿತಾರೆ, ಬಟ್ ಅಲ್ಲೂ ಏನೂ ಆಗಲ್ವಲ್ಲ. ಹೆಂಗೆ ಇದು JDA-GPನ ಯಾವ ರೀತಿ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಇವರೆಲ್ಲ? ಸರ್, JDA-GPA ಕರೆಕ್ಟಾಗಿ ನೀವು ಉಪಯೋಗಿಸ್ಕೊಳ್ತು ಅಂತಂದರೆ ಈ ಲ್ಯಾಂಡ್ ಓನರ್ಸ್ಗಳಿಗೆ ಅದು ಮರಣ ಶಾಸನ ಅಂತಲೇ ಹೇಳ್ಬೋದು. ಅದು ಅವ್ರನ್ನ ಮುಗಿಸೇ ಬಿಡ್ತದೆ JDA-GPA. ಅದು ನೀವು ಪೂರ್ತಿ ರೈಟ್ ಕೊಟ್ಟಂಗೆ ನೋಡಕ್ ನಮ್ಮ ಆಸ್ತಿ ನಮ್ಮ ಪ್ರಾಪರ್ಟಿ, ಬಟ್ ಏನು ರೈಟ್ಸ್ ಇರೋದಿಲ್ಲ. ಡೆವಲಪರ್ಸು ತಗೊಳ್ಬೇಕಾದ್ರೆ ಸ್ಟಾರ್ಟಿಂಗು ಎಲ್ಲ ಒಳ್ಳೆ ನಯವೆನಿಯಾಗಿ ಬಂದು ಹಿಂಗಿರುತ್ತೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ತಗೊಂಡ್ಬಿಡ್ತಾರೆ. ನೆಕ್ಸ್ಟ್ ಏನ್ ಮಾಡ್ತಾರೆ, ಈಗೆಲ್ಲ ಒಂದೊಂದು 50 ಎಕರೆ 100 ಎಕರೆ ಪ್ರಾಪರ್ಟೀಸ್ ಬಂದ್ರೆ ಅದಕ್ಕೆ ಓನರ್ಗಳು ಹೆಚ್ಚು ಕಮ್ಮಿ 10, 15, 20 ಹಂಗಿರ್ತಾರೆ. ಯಾಕಂದ್ರೆ ಪಿತ್ತರಾರ್ಜಿತ ಆಸ್ತಿಗಳು ಬಂದಿರುತ್ತೆ, ಅಣ್ಣ ತಮ್ಮದಿರು ಅಕ್ಕ ತಂಗಿರು ಮೊಮ್ಮಕ್ಕಳೆಲ್ಲ ಬಂದ್ಬಿಡ್ತಾರೆ. ಅವ್ರದೆಲ್ಲ ಸಿಗ್ನೇಚರ್ ತಗೊಂಡಿರ್ತೀರಾ. ಬಟ್ ನೀವು ಮಾಡಬೇಕಾದ್ರೆ ಪ್ರಾಜೆಕ್ಟ್ ಡೆವಲಪ್ ಮಾಡಬೇಕಾದ್ರೆ ಏನು ಮಾಡ್ತೀರಾ, ಒಬ್ಬ ಅಂದ್ರೆ ಅಣ್ಣ ತಮ್ಮದಿರ ಮಧ್ಯದಲ್ಲೇ ನೀವು ಕಿತಾಪತಿ ಮಾಡ್ತೀರಾ. ಅಣ್ಣ ತಮ್ಮದಿರ ಮಧ್ಯದಲ್ಲೇ ಇನ್ಸಿಗೇಟ್ ಮಾಡಿ ಅವ್ನು ಇವ್ನು ಕಂಡ್ರ ಆ ಥರ ಮಾಡ್ತೀರಾ. ಒಬ್ಬನ್ನ ನೀವು ತಗೊಳ್ತೀರಾ, ಅಣ್ಣ ತಮ್ಮದಿರನ್ನ ತಗೊಂಡು ಅವ್ರಿಗೆ ಜಾಸ್ತಿ ಪರ್ಸೆಂಟೇಜ್ ನೀವು ಒಳಗಡೆನೆ ಏನೋ ಇನ್ನು ಹೇಳ್ತಾನೆ, ಆ ಜಮೀನು ರೋಡ್ ಸೈಡ್ಗೆ ಇದೆ, ಇದು ಹಿಂಗಿದೆ, ಅದು ಹಂಗಿದೆ, ನೀ ಸ್ವಲ್ಪ ಜಾಸ್ತಿ ತಗೋ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲೇ ಡಿವೈಡ್ ಮಾಡಿ ಲ್ಯಾಂಡ್ ಓನರ್ಸ್ಗೆನೆ ಅಗೇನ್ಸ್ಟ್ ಸ್ಟೇ ತಗೊಂಡ್ಬಿಡ್ತಾರೆ ಎಕ್ಸ್ಪಾರ್ಟೆ. ಅಂತಂದ್ರೆ ಒಂದ್ಸತಿ ಅಗ್ರಿಮೆಂಟ್ ಆದ್ರೆ ಕೋರ್ಟ್ಗಳಿಗೆ ಪವರ್ ಇರುತ್ತೆ. ಒಂದ್ ನಾರ್ಮಲ್ ರಿಜಿಸ್ಟರ್ಡ್ ಅಗ್ರಿಮೆಂಟ್ ಆದ್ರೆ ಡೆವಲಪರ್ಗೆ ಪವರ್ ಬರುತ್ತೆ. ಏನಂತ ತಗೊಳ್ತಾರೆ, ನಾಟ್ ಟು ಇಂಟರ್ಫಿಯರ್ ತಗೊಳ್ತಾರೆ, ನಮ್ಮ ಹಕ್ಕು ಸ್ವಾಧೀನ ತೊಂದರೆ ಕೊಡಬೇಡಿ ಅಂತ ತಗೊಳ್ತಾರೆ, ನಮಗೆ ಈ ತರ ರಿಸ್ಟ್ರೈನ್ ಮಾಡಿ ಅಂತ ತಗೊಂಡ್ಬಿಡ್ತಾರೆ. ಕಾನೂನಲ್ಲಿ ಪ್ರಾವಿಷನ್ ಇದೆ, ಲ್ಯಾಂಡ್ ಓನರ್ಗಳು ಅವರೇ ಅವ್ರ ಜಾಗ ಕೊಟ್ಟು ಅವ್ರ ಜಾಗಕ್ಕೆ ಅವ್ರು ಕಾಲಿಡಬಾರ್ದು, ಅವ್ರ ಜಾಗಕ್ಕೆ ಅವ್ರು ಓಡಾಡಬಾರ್ದು, ಎಗ್ರೆಸ್ ಮಾಡಬಾರ್ದು. ಆ ತರ ತಗೊಂಡ್ಬಿಟ್ಟಾಗ ಲ್ಯಾಂಡ್ ಓನರ್ಸ್ ಎಲ್ಲಿದೆ ಪವರ್, ಅದನ್ನ ಅವ್ರು ವೆಕೆಟ್ ಮಾಡ್ಕೊಳ್ಬೇಕು ಅಂತಂದ್ರೆ ಮಿನಿಮಮ್ ಅಂತಂದ್ರೆ 2 months 6 months 1 year ತನಕ ಹೋಗುತ್ತೆ. ಆ ಗ್ಯಾಪ್ ಅಲ್ಲಿ ಒಳ್ಳೆ ಲಾಯರ್ ಸಿಕ್ಕಿದ್ರೆ ಸ್ವಲ್ಪ ಸುಮಾರು ಉಸಿರಾಡಬಹುದು. ಅಂತಂದ್ರೆ ಅವ್ರು ಹೆಂಗ್ ಕೊಟ್ಟಷ್ಟು ಕೊಡಿ ಅಂತ ಡೆವಲಪರ್ಗಳು ಏನ್ ಮಾಡ್ತಾರೆ, ಕೊಟ್ಟಷ್ಟು ಕೊಟ್ಬಿಟ್ಟು ಕೇಸ್ ಮುಗಿಸ್ಕೊಳ್ತಾರೆ. ಅಗ್ರಿಮೆಂಟ್ ಆಗ್ಬೇಕಾದ್ರೆ ಒಂದಿರುತ್ತೆ, ಅಗ್ರಿಮೆಂಟ್ ಮಾಡಾದ್ಮೇಲೆ ಅವ್ರ ವರ್ಚಸ್ ಬೇರೆ ಇರುತ್ತೆ. ಇದೇನಕ್ಕೆ ಮಾಡ್ತಾರೆ ಅಂತಂದ್ರೆ ಇದೇ ಸ್ಮೂತೆಸ್ಟ್ ವೇ. ನಿಮಗೆ ಒಂದು ಬೇರೆ ಎಲ್ಲರೂ ಥೆಫ್ಟ್ ರಾಬರಿ ಮಾಡಿದ್ರೆ, ಡೆಕಾಯಿಟಿ ಮಾಡಿದ್ರೆ ನಿಮ್ ಹಿಡಿದು ಒಳಗಾಗ್ತಾರೆ. ಕರೆಕ್ಟ್. ಇದು ಡಾಕ್ಯುಮೆಂಟ್ ಕಣ್ಮುಂದೆ ನಡೀತಾ ಇರುತ್ತೆ, ಬಟ್ ಗೊತ್ತಾಗಲ್ಲ. ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡ್ತೀವಿ. ಡಾಕ್ಯುಮೆಂಟ್ ಹೆಂಗ್ ಕ್ರಿಯೇಟ್ ಮಾಡ್ತೀವಿ ಅಂತಂದ್ರೆ ನಾವ್ ಏನೇ ಮಾಡಿದ್ರು ಅದನ್ನ ನೋಡಿ ಒಪ್ಕೊಂಡಿದ್ದಾರೆ, ಲ್ಯಾಂಡ್ ಓನರ್ಗಳು ಒಪ್ಕೊಂಡಿದ್ದಾರೆ. ಕೆಳಗಡೆ ಓದಿ ಅರ್ಥೈಸಲಾಗಿದೆ ಅಂತ ಆಗುತ್ತೆ. ಲ್ಯಾಂಡ್ ಓನರ್ಗಳೇ ಕಿತ್ತಾಡ್ಕೊಂಡು ಆಲದ ಮರ ತರ ಇರೋ ಮನೆಗಳು ಕಿತ್ತಾಡ್ಕೊಂಡು ಎಲ್ಲ ಸಿಂಗಲ್ ಮಾಡ್ಕೊಂಡು ಅವನ ಆಸ್ತಿಗೆ ಇವ್ನು ಗುದ್ದಾಡೋದು, ಇದೆಲ್ಲ ಏನಕ್ಕಾಗತ್ತೆ ಅಂದ್ರೆ ಡೆವಲಪರ್ಸ್ ಇಂದ. ಆಲ್ಮೋಸ್ಟ್ ಆಲ್ ಡೆವಲಪರ್ಸ್. ಯಾಕಂದ್ರೆ ಇದು ಮಾಡ್ಲಿಲ್ಲ ಅಂತಂದ್ರೆ, ಡಿವೈಡ್ ಅಂಡ್ ರೂಲ್ ಮಾಡ್ಲಿಲ್ಲ ಅಂತಂದ್ರೆ ಅವ್ನು ಡೆವಲಪ್ ಮಾಡಕ್ಕೆ ಆಗಲ್ವಲ್ಲ. ಎಲ್ಲ ಲ್ಯಾಂಡ್ ಓನರ್ಸ್ ಒಂದಾದ್ರೆ ಅವ್ನು ಡೆವಲಪಿಂಗ್ ಬಿಡಲ್ವಲ್ಲ. ಪ್ರಾಮಾಣಿಕವಾಗಿ ಡೆವಲಪ್ ಮಾಡ್ತಾರೆ ಅಂತಂದ್ರೆ ಎಲ್ಲ ಒಟ್ಟಿಗೆ ಒಗ್ಗಟ್ಟಾಗಿರ್ತಾರೆ, ಸೈಟ್ಗಳು ಹಂಚ್ಕೊಳ್ತಾರೆ, ದುಡ್ಡು ಕಾಸು ಹಂಚ್ಕೊಳ್ತಾರೆ. ಇವ್ನು ಏನು ಇಲ್ದಂಗೆ ಖಾಲಿ ಕೈಲಿ ಬಂದು ನೀವು ಡೆವಲಪ್ ಮಾಡ್ತೀನಿ ಅಂತಂದ್ರೆ ನಮ್ ದುಡ್ಡನ್ನೇ ತಗೊಂಡು ನಮ್ ದುಡ್ಡಲ್ಲೇ ಡೆವಲಪ್ ಮಾಡಿ ನಮ್ಗೆ ತಿನ್ನಿಸ್ತೀರಾ ಅಂತಂದ್ರೆ ಇದೆಲ್ಲ ಆಗತ್ತೆ. ಪ್ರಾಪರ್ಟಿ ಡಿಸ್ಪ್ಯೂಟ್ಸ್ ಬರ್ತದೆ, ಅಣ್ಣ ತಮ್ಮಂದಿರು ಕಂಡ್ರೆ ಆಗಲ್ಲ, ಪಾರ್ಟಿಷನ್ ಸೂಟ್ಗಳಾಗ್ತದೆ, ಮಲ್ಟಿಪ್ಲಿಸಿಟಿ ಲಿಟಿಗೇಷನ್ಸ್ ಆಗ್ತದೆ. ಈ ಒಂದು ಮಧ್ಯದಲ್ಲಿ ನಾನು 100 ಜನಕ್ಕೆ ಡೆವಲಪರ್ಸ್ ಏನ್ ಮಾಡ್ತಾನೆ, ಪ್ಲಾಟ್ಸ್ ಫಾರ್ ಸೇಲ್ ಬುಕ್ ಮಾಡ್ಕೊಳ್ಳಿ. ಯೂಟ್ಯೂಬ್ ಅಲ್ಲೆಲ್ಲ ನೋಡಿದ್ರೆ ಇನ್ಫ್ಲುಯೆನ್ಸರ್ಗಳು ಈ ಸೈಟ್ ಬುಕ್ ಮಾಡ್ಕೊಳ್ಳಿ, ಸಿಗುತ್ತೆ, ಅದು ಸಿಗುತ್ತೆ, ಏರ್ಪೋರ್ಟ್ ಹತ್ರ ಇದೆ, ಹೈವೇಗೆ 5 ಹತ್ರ ಇದೆ, ಇಲ್ಲಿ ನೀರ್ ಬಂದ್ಬಿಡುತ್ತೆ, ಅಲ್ಲಿ ಡ್ಯಾಮ್ ಇದೆ, ಇಲ್ಲಿ ರೆಸಾರ್ಟ್ಸ್, ಬುಕಿಂಗ್ ಚಾರ್ಜಸ್ ಅಂತ ಮಾಡ್ಕೊಳ್ತೀರಾ. ಆದ್ರೆ ನೀವು ಬುಕ್ಕಿಂಗ್ ಏನ್ ದುಡ್ಡು ಕೊಡ್ತೀರಾ ಅದಕ್ಕೂ ನೀವು ಲಿಟಿಗೇಷನ್ ಅಲ್ಲಿ ಇನ್ನೂ 10 times ಖರ್ಚು ಮಾಡ್ತೀರಾ. ಅಲ್ಲಿ ನೀವು ಏನ್ ನೋಡ್ಬೇಕು, ಇದೆಲ್ಲ ಒಂದೇ ಕಾನ್ಸೆಪ್ಟ್, ಲ್ಯಾಂಡ್ ಅನ್ನೋ ಕಾನ್ಸೆಪ್ಟ್. ಇಲ್ಲಿ ನೀವು ಮೋಸ ಆಗೋದು ಇನ್ನೊಂದು ಕಾನ್ಸೆಪ್ಟ್. ಫಸ್ಟ್ ನೋಡ್ಬೇಕಾದ್ರೆ ಮದರ್ ಡೀಡ್ ನೋಡ್ಬೇಕು, ಮೂಲ ಪತ್ರ. ಈಗ ನಮ್ಮ ತಾತನಿಂದ ಬಂದಿದ್ರೆ ಅವ್ರಿಗೆ ಹೆಂಗ್ ಬಂತ, ಅವ್ರು ಪರ್ಚೇಸ್ ಮಾಡಿದ್ರೆ ಅಥವಾ ಅವ್ರ ತಂದೆಯಿಂದ ಬಂತ. ರೆವಿನ್ಯೂ ರೆಕಾರ್ಡ್ಸ್ RR5 RR6 ರೆವಿನ್ಯೂ ರೆಕಾರ್ಡ್ಸ್, ಫಾರಂ ನಂಬರ್ 5 ಫಾರಂ ನಂಬರ್ 6. ಅದು ಬಿಟ್ರೆ RTC ಅವಾಗೆಲ್ಲ ರೆಕಾರ್ಡ್ ಆಫ್ ರೈಟ್ಸ್ ಬರೋದು. MR ಮ್ಯೂಟೇಷನ್ ರಿಜಿಸ್ಟರ್. ಈಗ ಒಂದು ಪ್ರಾಪರ್ಟಿ ಇನ್ನೊಬ್ಬ ಪ್ರಾಪರ್ಟಿ ರಿಜಿಸ್ಟರ್ ಆದ್ರೆ MR ನಂಬರ್ ಅಂತ ಜನರೇಟ್ ಆಗುತ್ತೆ. ಅಂದ್ರೆ ಅದು ಟ್ರಾನ್ಸಾಕ್ಷನ್ ತೋರ್ಸಕ್ಕೆ. ಮಿನಿಮಮ್ ಅಂತಂದ್ರೆ ಹಳೆ ಪ್ರಾಪರ್ಟಿ ಆದ್ರೆ ಒಂದು 30 years ತೆಗಿತಾರೆ, ಹೊಸದು ಅಬೌವ್ 2000 ಆದ್ರೆ ಒಂದು 13 years ತೆಗಿತಾರೆ. ಎಲ್ಲ ಬ್ಯಾಂಕ್ ನಲ್ಲೂ ಅದೇ ಪ್ರಿಸ್ಕ್ರೈಬ್ಡ್ ನ್ಯಾಷನಲ್ ಫಾರ್ಮ್ಯಾಟ್ ಫಾಲೋ ಮಾಡ್ತಾರೆ. ಅಲ್ಲಿ ನೀವು ಫಾಲೋ ಮಾಡ್ಕೊಂಡು ಬಂತು ಅಂದ್ರೆ ಹಿಸ್ಟ್ರಿ ಗೊತ್ತಾಗ್ಬಿಡತ್ತೆ. ಕೆಲವೊಂದೊಂದು ಬಂದಿದ್ಯಾ, ತಿದ್ದುಪಡಿಗಳಾಗಿದ್ಯಾ, ಕೈ ಬರವಣಿಗೆ RTCಲಿ ರೌಂಡ್ ಅಪ್ ಮಾಡಿ ಅವ್ರವ್ರ ಹೆಸರಿಗೆ ಕೂರಿಸ್ಕೊಳ್ತಾರೆ. ಈ ಒಂದೊಂದು ನಾವು ಲೂಪ್ ಹೋಲ್ಸ್ನ ಎಲ್ಲಿ ಫೋಕಸ್ ಮಾಡದೆ ಡೈರೆಕ್ಟ್ ಆಗಿ ಎಲ್ಲ ಎಲ್ಲಿ ಮಾಡ್ತೀವಿ ಅಲ್ಲಿ ಲ್ಯಾಂಡ್ ಗೊಂದಲಗಳು ಸುಮಾರು ಇರ್ತವೆ. ನೀವು ಕೇಳಿರ್ಬೋದು, ಪ್ರತಿಷ್ಠಿತ ವ್ಯಕ್ತಿಗಳದು ಎಲ್ಲ ಲೇಔಟ್ಗಳಲ್ಲಿ ಏನಕ್ಕೆ ಸ್ಟಾಪ್ ಆಗಿದೆ ಅಂತಂದ್ರೆ ಹಳೆ ಮದರ್ ಡೀಡು, ಹಳೆ ಸ್ಕೆಚ್ಗಳು ನೋಡಿರಲ್ಲ, ಕೆಳಗಡೆ ನಾಲೆಗಳು ಹೋಗಿರುತ್ತೆ. ಆಮೇಲೆ ಬಫರ್ ಝೋನ್ ಅಂತ ಡೆಮಾಲಿಷನ್ ಬರ್ತಾರೆ. ಅಷ್ಟರಲ್ಲಿ ನೀವು ಮನೆನೂ ಕಟ್ಟಿರ್ತೀರ, ಡೆವಲಪ್ ಮಾಡಿರ್ತಾರೆ, ಗೊತ್ತಿದ್ರು ಅಧಿಕಾರಿಗಳು ಮಾಡಿಸಿರ್ತಾರೆ. ಇದನ್ನ ಏನಕ್ಕೆ ಸುಮ್ಮನೆ ಇರ್ತಾರೆ ಅಂದ್ರೆ ಆ ಟೈಮ್ ಪೀರಿಯಡ್ ಆ ಅಧಿಕಾರಿ ನಡೆಸ್ತಿರ್ತಾನೆ. ಅಧಿಕಾರಿ ಏನೇನು ಹೋಗ್ತಾನೆ, ನೆಕ್ಸ್ಟ್ ಅಧಿಕಾರಿ ಬರ್ತಾನೆ, ಅವಾಗ ಅದನ್ನ ಯಾರೋ ಇನ್ನೊಬ್ಬ RTI ಆಗ್ತಾನೆ, ಅದನ್ನ ಕೆದಕ್ತಾನೆ, ಮತ್ತೆ ಅಲ್ಲಿ ಮತ್ತೆ ಶುರು ಆಗುತ್ತೆ. ಸೊ ಫಸ್ಟ್ ಪಾಯಿಂಟ್ ಅಲ್ಲೇ ನೀವು ಅಧಿಕಾರಿಗಳು ಏನಿರ್ತಾರೆ
ಕುಲಂಕುಷವಾಗಿ ಗಮನಿಸಿ ಅದನ್ನ ಕೊಡಬೇಕಾ ಲೇಔಟ್ ಅಪ್ರೂವಲ್ ಕೊಡಬಾರ್ದ, ಇದೆಲ್ಲ ನೋಡ್ಕೊಂಡು ಕೊಟ್ರೆ ಲ್ಯಾಂಡ್ ಓನರ್ಸು ಲ್ಯಾಂಡ್ ಡೆವಲಪರ್ಸು ರಿಲೇಶನ್ಶಿಪ್ ಚೆನ್ನಾಗಿರುತ್ತೆ. 99.9 ಕೇಸಸ್ ಬ್ಯಾಂಗ್ಳೂರ್ಲಾಗಿರ್ಬೋದು, ಮೈಸೂರಲ್ಲಾಗಿರ್ಬೋದು, ಒಳ್ಳೊಳ್ಳೆ ಈ ಮೆಟ್ರೋಪಾಲಿಟನ್ ಸಿಟೀಸ್ ಅಲ್ಲಿ ಎಲ್ಲಾ ಕೇಸ್ಗಳು ಬರ್ತಿರೋದೆ ಈ ಡೆವಲಪರ್ಸ್ಗಳಿಂದ. ಏನಕ್ಕೆ ಮಾಡ್ತಾರೆ, ಖಾಲಿ ಅಂದ್ರೆ ಎಂಟಿ ಹ್ಯಾಂಡ್ಸ್ ಅಲ್ಲಿ ಬರ್ತಾರೆ, ದುಡ್ಡು ಅವ್ರು ಏನು ತಂದಿರಲ್ಲ. ನಮ್ಮ ಒಂದು ಲ್ಯಾಂಡ್ ಓನರ್ಸ್ ಪ್ರಾಪರ್ಟಿನ ತಗೊಂಡು ಕೋರ್ಟ್ನ ಬ್ಲೇಮ್ ಮಾಡ್ತಿಲ್ಲ. ಕೋರ್ಟ್ ಏನ್ ಅಗ್ರಿಮೆಂಟ್ ಇರುತ್ತೆ ಫಾಲೋ ಮಾಡ್ತಾರೆ. ಲ್ಯಾಂಡ್ ಓನರ್ಸ್ ನ ಒಂದು ಇನ್ನೋಸೆನ್ಸ್ ನ ಮಿಸ್ಯೂಸ್ ಮಾಡ್ಕೊಂಡು, ಅಗ್ರಿಮೆಂಟ್ ಕ್ಲಾಸಸ್ ನ ಮಿಸ್ಯೂಸ್ ಮಾಡ್ಕೊಂಡು ಭೂಮಿ ಕದಿಯ ಪ್ರಯತ್ನನ ಅಥವಾ ಭೂಮಿ ಕದ್ದು ಬಿಡ್ತಾರೆ. ಕೆಲವರು ಪ್ರಯತ್ನನೂ ಮಾಡಿದ್ದಾರೆ, ಅರ್ಧದಲ್ಲಿ ಸಿಗಾಕೊಂಡಿರ್ತಾರೆ. ಒಳ್ಳೆ ಲಾಯರ್ಸ್ ಗಳು ಪಾಯಿಂಟ್ ಔಟ್ ಮಾಡಿದ್ರೆ ಕ್ರಿಮಿನಲ್ ಕೇಸ್ ಆಗಿ ರಿಜಿಸ್ಟರ್ ಆಗಿ ಕೊನೆಗೆ ಹೆಂಗ್ ಮಾಡ್ತಾರೆ ಅಂದ್ರೆ ಟ್ಯಾಂಪರ್ ಮಾಡ್ತಾರೆ ವಿಟ್ನೆಸ್ ನ. ಕ್ರಿಮಿನಲ್ ಕೇಸ್ ರಿಜಿಸ್ಟರ್ ಮಾಡ್ತಾರೆ, ಯಾವ್ದೋ ಫಿಂಗರ್ ಪ್ರಿಂಟ್ ತೆಗೆದು ಯಾರ್ದಕ್ಕೂ ಹಾಕ್ತಾರೆ, ಇನ್ನೊಬ್ಬಂದು ಯಾವ್ದೋ ತೆಗೆದು ಮಾಡ್ತಾರೆ. ಕೊನೆಯಲ್ಲಿ ಗೊತ್ತಾದಾಗ ಏನ್ ಮಾಡ್ತಾರೆ, ಅದು ವಿಟ್ನೆಸ್ ಗಳು ಹೇಳಿಕೆ ಕೊಡ್ಬೇಕಾದ್ರೆ ಅದನ್ನ ಬ್ರೈಬ್ ಮಾಡೋ, ಪಾಪ ಏನೋ ಇನ್ನೊಂದು ಸಿಂಪತಿ ಮಾಡೋ ವಿಟ್ನೆಸ್ ಹಣಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ, ಸಾಕ್ಷಿ ಹೇಳಿ ಅದನ್ನು ಮುಚ್ಚಾಕ್ತಾ ಇದ್ದಾರೆ. ಆ ಮಟ್ಟದಲ್ಲಿ ಕರಪ್ಷನ್ ಒಂದು ಸಣ್ಣ ಕೂದಲಿಂದ ಒಂದು ದೊಡ್ಡ ಹೆಮ್ಮರವಾಗ್ಲೂ ಇದ್ರಲ್ಲೂ ಕರಪ್ಷನ್ ಇದೆ. ಜಸ್ಟಿಸ್ ಸಿಗ್ಬೇಕಂತಂದ್ರೆ ಈ ಒಂದು ಇದ್ರಲ್ಲಿ ಎಲ್ಲಾರು ಕಾನೂನಲ್ಲಿ ಅರಿವಿಟ್ಕೊಂಡು ಏನ್ ಮಾಡಿದ್ರೆ ಏನಾಗುತ್ತೆ, ಮೇನ್ ಅಗ್ರಿಮೆಂಟ್ ಲ್ಯಾಂಡ್ ರಿಲೇಟೆಡ್ ಒಂದೊಂದು ಅಗ್ರಿಮೆಂಟ್ ಒಂದೊಂದು ಕ್ಲಾಸ್ ಓದ್ಬಿಟ್ಟು ಇವ್ರು ಸೈನ್ ಮಾಡ್ಬೇಕು. ಸುಮ್ನೆ ದುಡ್ಡು ಬರೋ ಆಸೆಗೆ ಸೈನ್ ಮಾಡ್ಬೇಕು. 20-30 ಪೇಜ್ ಇರುತ್ತೆ, ಸುಮ್ನೆ ಸೈನ್ ಹಾಕೊಂತಿರ್ತಾನೆ, ಸೈನ್ ಹಾಕ್ತಾನೆ. ಅಷ್ಟರಲ್ಲಿ ಇವನು ದೊಡ್ಡ ದೊಡ್ಡ ಹೋಟ್ಲ್ ಕರ್ಕೊಂಡು ಒಳ್ಳೆ ಪಾರ್ಟಿನೂ ಕೂಡ ಕೊಡ್ಸ್ಬಿಟ್ಟಿರ್ತಾನೆ. ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟದ್ದು ಎಲ್ಲ ತಮ್ಮದೇ ಕಾರಲ್ಲಿ ಕೂರ್ಸ್ಕೊಂಡು ಹೋಗ್ತಾರೆ, ತಾವೇ ಖರ್ಚು ದುಡ್ಡು ಕೊಡ್ತಾರೆ. ಅವರು ಆರಾಮ ಜೋಪಾನ ಮಾಡಿಕೊಂಡು ಬರ್ತಾನೆ. ಇವ್ನು ಒಳ್ಳೆಯವನಪ್ಪ, ಒಳ್ಳೆ ಮನುಷ್ಯನಪ್ಪ, ಲ್ಯಾಂಡ್ ಗ್ರಾಬರ್ಸು ಅಂತ ಗೊತ್ತೇ ಆಗಲ್ಲ ಅವ್ನಿಗೆ. ಬಡವ್ರು ಆಗ್ತಾನೆ ಉಳ್ಕೊಂಡ್ಬಿಟ್ರು. ಲ್ಯಾಂಡ್ ಓನರ್ಗಳು ಬಡವ್ರು ಆಗ್ತಿದ್ದಾರೆ, ಡೆವಲಪರ್ಸ್ ಮಾತ್ರ ರಿಚ್ ಆಗ್ತಿದ್ದಾರೆ, ಇನ್ನೂ ಡೆವಲಪ್ ಆಗ್ತಿದ್ದಾರೆ. ಅವ್ರೇನಲ್ಲಿ ಕರಣಿ ಮತ್ತೆ ಆರೆ ಇಟ್ಕೊಂಡು ಅಗಿಯಲ್ಲ, ಎಲ್ಲ ವರ್ಕರ್ಸ್ಗಳೇ ಮಾಡೋದು. ಬಟ್ ಇಲ್ಲಿ ಡಾಕ್ಯುಮೆಂಟ್ಸ್ ಅಲ್ಲಿ ಆಟ ಆಡ್ತಾರೆ, ಡಾಕ್ಯುಮೆಂಟ್ಸ್ ಅಲ್ಲಿ ಕದೀತಾರೆ, ಕೊನೆಗೆ ಅವನಿಗೆ ಸಿಗ್ತಿರಂಗೆ ಮಾಡಾಕ್ತಾರೆ. ಎಸ್, ಇದು ಅದಕ್ಕೆ ಹೇಳಿದ್ದು ಲ್ಯಾಂಡನ್ನು ಡೆವಲಪರ್ಸ್ಗೆ ಕೊಡೋದಕ್ಕಿಂತ ಮುಂಚೆ ಅವನು ಡೆವಲಪರ್ ಅಥವಾ ಗ್ರಾಬರ್, ಆ ಗ್ರಾಬರು ಡೆವಲಪರ್ ಆಗ್ಬೋದು, ಡೆವಲಪರ್ ಗ್ರಾಬರ್ ಕೂಡ ಆಗ್ಬೋದು. ಹಾಗಾಗಿ ಡಾಕ್ಯುಮೆಂಟನ್ನು ವೆರಿಫೈ ಮಾಡೋದಕ್ಕೆ ಮುಂಚೆ, ಡಾಕ್ಯುಮೆಂಟನ್ನು ಟೈಪ್ ಮಾಡಿಸೋದಕ್ಕೆ ಮುಂಚೆ ನಿಮ್ಮದೇ ಆದ ಅಥವಾ ಒಳ್ಳೆ ಲಾಯರ್ನ ಕರ್ಕೊಂಡೋಗಿ, ಒಳ್ಳೆ ಓದರನ್ನ ಕರ್ಕೊಂಡೋಗಿ ಒಂದೊಂದು ಪಾಯಿಂಟ್ಸ್ಗಳಿರುತ್ತಲ್ಲ, ಒಂದೊಂದು ಬುಲೆಟ್ ಪಾಯಿಂಟ್ಸ್ಗಳಿರುತ್ತೆ, ಅದನ್ನೆಲ್ಲ ನೋಡ್ಕೊಳ್ಳಿ. ಅಲ್ಲಿ ಹೆಂಗೆ ಬೇಕಾದ್ರೂ ಚೇಂಜ್ ಆಗುತ್ತೆ, ನಿಮಗೆ ಮರಣಶಾಸನ ಆಗಬಾರ್ದು. ಹಾಗಾಗಿ ರಿಯಲ್ ಎಸ್ಟೇಟ್ ಅವರು ಬಂದು ನಿಮ್ಮ ಲ್ಯಾಂಡ್ನ ತೊಗೊಳ್ತೀನಿ ಅಂತಂದರೆ ಎಚ್ಚರಿಕೆ ಆಗಿರಿ, ಮೈಯೆಲ್ಲ ಕಣ್ಣಾಗಿರಿ. ನಿಮ್ಗಳಿಗೆ ಪಾರ್ಟಿ ಕೊಡಿಸ್ತಾರೆ, ಸುಮ್ಮನೆ ಜೇಬಿಗೆ ಒಂದಷ್ಟು 5,000, 10,000, 20,000 ತೂರುಕ್ಬಿಟ್ಟೆ ಕಳಿಸ್ಬಿಡ್ತಾರೆ ನಿಮಗೆ. ಆಮೇಲೆ ಒಳ್ಳೊಳ್ಳೆ ಊಟನ ಕೊಡಿಸ್ತಾರೆ, ನಿಮಗೆ ಹೈಫೈ ದೊಡ್ಡ ಹೋಟ್ಲಿಗೆ ಕರ್ಕೊಂಡು ಹೋಗ್ತಾರೆ. ಇದನ್ನೆಲ್ಲ ನೋಡಿ ಮರಬೇಡಿ, ಯಾಕೆಂದರೆ ಅವ್ರಿಗೆ ಗೊತ್ತಿರುತ್ತೆ ಎಷ್ಟು ಪರ್ಸೆಂಟು ಅಥವಾ ನಿನ್ನ ಹೆಂಗೆ ನಾಶ ಮಾಡಬೇಕಂತ ಗೊತ್ತಿರುತ್ತೆ. ಹಾಗಾಗಿ ನೀವೆಲ್ಲರೂ ಹುಷಾರಾಗಿ.